ವೆಲ್ಕಮ್ ಬ್ಯಾಕ್ ಟು ಅಪ್ಪು ಸುಬ್ಬಿ ವ್ಲಾಗ್ಸ್. ಎಲ್ಲರಿಗೂ ಶುಭೋದಯ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಈ ದಿನ ಎಲ್ಲರಿಗೂ ಸೂಪರ್ ಆಗಿರಲಿ ಅಂತ ಹೇಳ್ಕೊತಾ ಈ ದಿನ ಶುರು ಮಾಡೋಣ. ನಾನು ಅಪ್ಪು ಒಂದು ಸ್ವಲ್ಪ ಹೊರಗಡೆ ಮತ್ತೆ ಸ್ವಲ್ಪ ಐಟಮ್ಸ್ಗಳು ತರಬೇಕು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಮತ್ತು ಥಾಟ್ ಫಾರ್ ದಿ ಡೇ, ಇವತ್ತಿನ ಥಾಟ್ ಫಾರ್ ದಿ ಡೇ ನಿಮ್ಮ ಸುಬ್ಬಿ ಅಮ್ಮನಿಂದ. ಎಲ್ಲರೂ ಕಮೆಂಟಲ್ಲಿ ಹೇಳಿದ್ರಿ, ಅಮ್ಮ ಥಾಟ್ ಫಾರ್ ದಿ ಡೇನ ಬಿಡಬೇಡಿ ಮಾಡಿ ಅಂತ. ಖಂಡಿತ ಹೇಳ್ತೀನಿ. ಹೌದು, ನಿಮಗಿಷ್ಟ ಥಾಟ್ ಫಾರ್ ದಿ ಡೇ ಕೇಳೋದು ಅಂದರೆ ಖಂಡಿತ ನಾನು ಹೇಳ್ತೀನಿ. ಕೂತು ಉಂಡವನಿಗೆ ಕುಡಿಕೆ ಹಣ ಇದ್ದರೂ ಸಾಲದು ಅಂದರೆ ಅದರ ಅರ್ಥ ಸೋಂಬೇರಿತನ ಅಂತ. ಸೋಂಬೇರಿತನ ಇದ್ದರೆ ಉದ್ಧಾರ ಆಗೋಕ್ಕಾಗಲ್ಲ. ಯಾಕೆ ಆ ಮಾತು ಹೇಳ್ತೀನಿ ಅಂತಂದರೆ, ಮನುಷ್ಯನಿಗೆ ಆಟ ಛಲ, ಒಂದು ಗೋಲು, ಒಂದು ಗುರಿ ಇರಬೇಕು. ಕುತ್ಕೊಂಡು ತಿಂತಾನೆ ಕುತ್ಕೊಂಡು ಅಂದರೆ ಸೋಂಬೇರಿತನ, ಒಂದು ಕೆಲಸಕ್ಕೆ ಹೋಗದೆ ಅಥವಾ ಒಂದು ನಾನು ಇದನ್ನು ಮಾಡಬೇಕು ಅನ್ನೋ ಹಠಾಚಲ ಇಲ್ಲದೆ ಹೋದರೆ, ನಮ್ಮ ಗುರಿನ ನಾವು ಮುಟ್ಟೋಕ್ಕಾಗಿಲ್ಲ ಅಂದರೆ ನಾವು ಹೇಗೆ ಮುಂದುವರಿಯೋಕ್ಕೆ ಸಾಧ್ಯ, ಹೇಗೆ ಮುಂದುವರಿತೀವಿ? ಸೋಂಬೇರಿತನ ಅದೊಂದು ದೊಡ್ಡ ಕಾಯಿಲೆ, ನೀವೇನಾರ ತಿಳ್ಕೊಳ್ರಿ. ಅದರಂಥ ಕಾಯಿಲೆ ನಿಜವಾಗ್ಲೂ ನಾನು ಹೋಪ್ಲೆಸ್ಸು. ಈ ಕುಡುಕರು ಆಮೇಲೆ ಈ ಜೂಜುಕಾರರು ಇರ್ತಾರಲ್ಲ, ಅದಕ್ಕಿಂತ ದೊಡ್ಡದೇ ಅದು ಒಂದು ಲೆಕ್ಕದಲ್ಲಿ. ಯಾಕೆಂದರೆ ದುಡ್ಡು ಕಾಸು ಹಣ ಅದೆಲ್ಲ ಇಲ್ಲದೆ ಹೋದರೆ ಏನು ಸಂಪಾದನೆ ಎಲ್ಲಿಂದ ಮಾಡೋಕ್ಕಾಗುತ್ತೆ, ಹೇಗೆ ಜೀವನ ಮಾಡೋಕ್ಕಾಗುತ್ತೆ? ಹಾಗಾಗಿ ಸೋಂಬೇರಿತನ ಅನ್ನೋದು ದೊಡ್ಡ ಕ್ಯಾನ್ಸರ್ ಕಾಯಿಲೆಗಿಂತ ದೊಡ್ಡ ಕಾಯಿಲೆ ಅದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮನುಷ್ಯ ಏಕೆಂದರೆ ನೋಡಿ, ಕೈ ಇಲ್ದಿರೋರು, ಕಾಲು ಇಲ್ದಿರೋರು, ಕಣ್ಣಿಲ್ದಿರೋರು, ಈ ಥರ ಎಲ್ಲ ದೇವರು ಕಿತ್ಕೊಂಡಿರೋರು, ದೇವರಾಣೆಗೂ ಹೆಂಗೆ ಮಾಡ್ತಾಯಿರ್ತಾರೆ. ಅವ್ರ ಮುಂದೆ ನಾವು ತಲೆ ತಗ್ಗಿಸಿ ನಿಲ್ಲಬೇಕು ಅನಿಸ್ಬಿಡುತ್ತೆ. ಒಂದೊಂದು ಸಲ ದೇವ್ರು ನಮಗೆಲ್ಲ ಕೊಟ್ಟಿದ್ದಾನಪ್ಪ, ನಾವು ಏನು ಸಾಧಿಸಿದ್ದೀವಿ, ಏನು ಮಾಡಿದ್ದೀವಿ ಅಂತ ಅನಿಸ್ಬಿಡುತ್ತೆ. ಒಂದೊಂದು ಸತಿ ಅವ್ರ ಮುಂದೆ ನಾಚಿಕೆ ಆಗಿಬಿಡುತ್ತೆ. ಹಾಗಾಗಿ ನಮಗೆಲ್ಲ ಕೊಟ್ಟಿರುವಾಗ ಮೈ ಬಗ್ಗಿಸಿ ಈ ದೇಹನ ದಂಡಿಸಿ ನಾವು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೂ ಒಂದು ಸಾಧನೆ ಮಾಡಬೇಕು, ಒಂದು ಗುರಿ ಮುಟ್ಟಬೇಕು. ಸತ್ರೂ ನಾವು ಸತ್ತಾಗ ಎಂಥ ಮನುಷ್ಯ ಸತ್ನಯ್ಯ ಅಂತ ಅನ್ನಬೇಕು. ಆ ಥರ ಅನ್ನೋದಕ್ಕಿಂತ ಅದನ್ನು ಬಿಟ್ಟು ಸತ್ನಲ್ಲಪ್ಪ ಅಂತ ಮಾತ್ರ ಅನ್ನಿಸ್ಕೊಂಡು ಸಾಯಬಾರ್ದು. ಅದು ಒಂದು ಜಯ, ಅದು ಒಂದು ಗಳಿಕೆ. ನಾವೇನು ಗಳಿಸಿರೋದು ಅನ್ನೋದ್ರೂ ಡಿಪೆಂಡ್ ಆಗುತ್ತೆ. ಯಾಕೆಂದರೆ ನಾನು ಒಂದು ಇದರಲ್ಲಿ ನೋಡಿದ್ದೆ. ಏಕೆಂದರೆ ಮನುಷ್ಯ ಸತ್ತಾಗಲೇ ಅಂತೆ ಅವನೇನು ಸಂಪಾದನೆ ಮಾಡಿರೋದು ಅಂತ ಗೊತ್ತಾಗೋದು. ಹೌದು, ಹಣ ಆಸ್ತಿ ಎಲ್ಲ ನಮ್ಮ ಆಯಾ ಇದಕ್ಕೆ ಬೇಕು, ಇಲ್ಲ ಅಂತಲ್ಲ. ಆದರೆ ಜೊತೆಗೆ ಪ್ರೀತಿ, ವಿಶ್ವಾಸ, ಜನ ಇವೆಲ್ಲ ಇರಬೇಕು. ಇದೆಲ್ಲ ಇದ್ರೇ ಕಂಪ್ಲೀಟ್ ಇದಾಗೋದು. ಹಾಗಾಗಿ ನಾವೆಲ್ಲವನ್ನೂ ಸಂಪಾದನೆ ಮಾಡೋಣ, ನಮ್ಮ ದೇಹನ ದಂಡಿಸೋಣ, ಗುರಿ ಮುಟ್ಟೋಣ, ಗುರಿ ತಲುಪೋಣ, ದಿನ 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 ಏಳಿಗೆ ಆಗೋಣ ಅಂತ ಅಂದ್ಕೊಳ್ಳೋಣ ಅಲ್ವಾ? ಇದು ನನ್ನ ಇವತ್ತಿನ ಥಾಟ್ ಫಾರ್ ದಿ ಡೇ. ಆಮೇಲೆ ತುಂಬ ಜನ ಕಮೆಂಟಲ್ಲಿ, ಅಮ್ಮ ನೀವು ಥಾಟ್ ಫಾರ್ ದಿ ಡೇ ಹೇಳಲೇಬೇಕು ಅಂತ ಹೇಳಿದ್ದೀರ, ಭಾಳ ಖುಷಿ ಆಯಿತು. ಖಂಡಿತ ನನ್ನ ಥಾಟ್ ಫಾರ್ ದಿ ಡೇ ಖಂಡಿತ ಈ ಥಾಟ್ ಫಾರ್ ದಿ ಡೇಲ್ಲ ನನ್ನ ಅನುಭವನೇ. ನಾನು ಅನುಭವಿಸಿರೋದು ಒಂದೊಂದು ಇದೂ ನನ್ನ ಎಕ್ಸ್ಪೀರಿಯನ್ಸ್ನ ಹೇಳ್ತಾ ಇರ್ತೀನಿ. ಏಕೆಂದರೆ ಮನುಷ್ಯ ದಂಡಪಿಂಡ ಅಂತ ಅನಿಸ್ಕೊಂಡು ಬದುಕಬಾರ್ದು. ನಾವು ದೇವ್ರನ್ನ ಕೇಳ್ಕೋಬೇಕು. ಏನು ಅಂತಂದರೆ, ಭಗವಂತ ಈ ಜೀವನ, ಈ ದೇಹನ ದಂಡಿಸಿ ತಿನ್ನೋಕ್ಕೆ ನಮ್ಗೆ ಆರೋಗ್ಯ ಭಾಗ್ಯ ಕೊಡು, ಆರೋಗ್ಯ ಕೊಡು, ಯಾರಿಗೂ ನಮ್ಮಿಂದ ತೊಂದರೆ ಆಗದಿರಂಗೆ ಕಾಪಾಡು ಅಂತ ಕೇಳ್ಕೋಬೇಕು. ಅದೇ ತುಂಬ ಸೂಪರಾಗಿರೋದು. ಅಂದರೆ ಇನ್ನೊಂದೇನಂತ ಗೊತ್ತಾ, ನಮಗೆ ನಾವು ದೇಹ ದಂಡಿಸಿ ನಾವು ಏನೋ ಒಂದು ಗುರಿ ತಲುಪಿ ನಾವು ಏನೋ ಮಾಡ್ತಾಯಿದ್ದಾಗ ನಿಜವಾಗ್ಲೂ ಎಂಥ ಕಾನ್ಫಿಡೆನ್ಸ್ ಇರುತ್ತೆ ಗೊತ್ತಾ? ಹೌದು ನಾನು ಮಾಡಿದ್ದೀನಿ ಅಂತ ನಾವು ಇದೇ ಎತ್ತಿ ನಿಂತ್ಕೊಂಡು ಮಾತಾಡ್ತೀವಿ, ಜೋರಾಗಿ ಮಾತಾಡ್ತೀವಿ, ಕಾನ್ಫಿಡೆನ್ಸಾಗಿ ಮಾತಾಡ್ತೀವಿ. ಅದೇ ಸೋಂಬೇರಿತನವಾಗಿ ಒಂದು ಇದುವಾಗಿ ಕೂತ್ಕೊಂಡು ಮಾಡಿದಾಗ ತಲೆ ಎಲ್ಲದಕ್ಕೆ ಯಾರು ಬೈದರೂ ಬೇಯಿಸ್ಕೊತಾ ಇರ್ತಾರೆ, ತಲೆ ಬಗ್ಗಿಸ್ಕೊಂಡಿರ್ತಾರೆ. ಅಂಥ ಜೀವನ ಗಳಿಗೆಗೂ ಬದುಕೋದು ಬೇಡ. ನನ್ನ ಇಚ್ಛೆ ಇಷ್ಟೇ. ಕೂತುಂಡವನಿಗೆ ಕುಡಿಕೆ ಹಣ ಸಾಲದು. ನಮ್ಮ ಸ್ಟಾಫ್ಗಳ ಹತ್ರ ಹೇಳ್ಕೊಳ್ಳೋ ಆಸೆ ಏನು ಗೊತ್ತಾ, ನನಗೆ ಸುಮಾರು ಒಂದು 3.5 ಅಂದರೆ 3.5 4 5 ಈ 2.5 ಅವರ್ಸು ನನಗೆ ಟೈಮ್ ಭಾಳ ಇಷ್ಟ. ಯಾಕೆ ಗೊತ್ತಾ, ಏನೋ ಒಂಥರ ಕಾಮ್ ಅನಿಸುತ್ತೆ. ಈ ಪಕ್ಷಿಗಳೆಲ್ಲ ಅಕ್ಕಿಗಳದ್ದೆಲ್ಲ ಸೌಂಡ್ ಕೇಳಿಸ್ತಾ ಇರುತ್ತೆ, ಕಾಮಾಗಿರುತ್ತೆ. ಕೆಲವು ಸುಮಾರು ಜನ ಊಟ ಮಾಡಿ ಮಲಗಿಬಿಟ್ಟಿರ್ತಾರೆ. ಸೊ ಒಂಥರ ಕಾಮಾಗಿರುತ್ತೆ.
ಸ್ವಲ್ಪ ಯೋಚನೆ ಮಾಡೋಕ್ಕೆ ಟೈಮ್ ಇರುತ್ತೆ. ಆಮೇಲೆ ಕಾಫಿ ಟೈಮ್ ಬೇರೆ ಸ್ನ್ಯಾಕ್ಸ್ ಟೈಮ್ ಬೇರೆ ನನಗೆ ಭಾಳ ಇಷ್ಟ. ಆಮೇಲೆ ತಂಪಾಗಿರುತ್ತೆ, ಬಿಸಿಲಿರಲ್ಲ, ಈ ಕಡೆ ಇದಿರಲ್ಲ, ಚಳಿ ಇರಲ್ಲ, ಮಂಕಾಗಿರಲ್ಲ, ಒಂಥರ ಏನೋ ಒಂಥರ ಬೆಳಕು ಇರುತ್ತೆ, ಆಮೇಲೆ ಮಂದವಾಗಿರುತ್ತೆ ಸೂರ್ಯನ ಬೆಳಕು. ಹಾಗಾಗಿ ನನಗೆ ಆ ಟೈಮ್ ಭಾಳ ಇಷ್ಟ. ನಮ್ಮ ಸ್ಟಾಫ್ಸ್ಗಳಿಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ವಯಸ್ಸಾಗಿರೋರು ಇರ್ತಾರೆ ಮನೆಯೊಳಗಡೆ, ಅವ್ರ ಮಕ್ಳ ಥರನೇ ತುಂಬ ವಯಸ್ಸಾಗಿರೋರು, ಒಂದು ಸ್ವಲ್ಪ ಈಗ ನಿಮಗೆ ಹೆಜ್ಜೆ ಈ ಮಕ್ಳುಗಳು ಪುಟ್ಟ ಹೆಜ್ಜೆ ನೋಡಾಡ್ತಾರಲ್ಲ, ಇದೇ ಥರನೇ ವಯಸ್ಸಾದವ್ರು ಇರ್ತಾರೆ. ಅವ್ರಿಗೆ ತುಂಬ ಮುದ್ದೆ ಅನ್ನ ಅದೆಲ್ಲ ಸ್ವಲ್ಪ ಜೀರ್ಣ ಆಗ್ತಾ ಇರೋಲ್ಲ ಅಂಥವ್ರಿಗೆ ಒಂದು ಟಿಪ್ಸು ನನ್ನ ಕಡೆಯಿಂದ ನೋಡಿ. ರಾಗಿನ ಮೊಳಕೆ ಕಟ್ಟಿದ್ದೀನಿ, ಒಂದು ದಿವಸ ನೆನೆಸಿ ಮೊಳಕೆ ಕಟ್ಟಿದ್ದೀನಿ, ಮೊಳಕೆ ಬಂದಿದೆ, ಒಣಗಾಕಿದ್ದೀನಿ. ಅದ್ರ ಜೊತೆಗೆ ಈ ಮಕ್ಳಿಗೆ ಹಾಕೋ ಥರ ಸರಿ ಥರನೇ ನೋಡಿ ಜಾಕಾಯಿ, ಬಜೆ, ಆಮೇಲೆ ಈ ಗೋಡಂಬಿ, ಆಮೇಲೆ ಬಾದಾಮಿ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಪ್ಲಸ್ ಮೊಳಕೆ ಕಟ್ಟಿದ್ದೀನಿ ಕಾಳನ್ನ. ಏನು ಕಾಳು ಅಂದರೆ ಹುಳ್ಳಿಕಾಳು, ಹಸಿರು ಕಾಳು, ಕಡಲೆಕಾಳು, ಇಷ್ಟು ಕಾಳುಗಳನ್ನು ನಾನು ಮೊಳಕೆ ಕಟ್ಟಿ ಬರ್ಸ್ಕೊಂಡಿದ್ದೀನಿ. ಇದು ಹುಳ್ಳಿಕಾಳು ಸ್ವಲ್ಪ ಶಕ್ತಿ ಅಲ್ವಾ, ಹಂಗಾಗಿ. ಆಮೇಲೆ ಪ್ರೋಟೀನ್ಸು ಬೇಕಾಗಿರೋದ್ರಿಂದ ಇಲ್ಲಿ ನೋಡಿ ನುಗ್ಗೆ ಸೊಪ್ಪು ಆಮೇಲೆ ಕರಿಬೇವನ್ನು ಸಹ ಒಣಗಿಸ್ಕೊಂಡಿದ್ದೀನಿ ನಾನು. ನುಗ್ಗೆ ಸೊಪ್ಪು ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನುಗ್ಗೆ ಸೊಪ್ಪು, ಕರಿಬೇವಿನ ಸೊಪ್ಪು ಎರಡನ್ನೂ ಒಣಗಿಸ್ಕೊಂಡಿದ್ದೀನಿ ನೋಡಿ. ಇದನ್ನ ಸುಮಾರು ದಿವಸ ಆಯಿತು ಇದನ್ನು ಒಣಗಿಸ್ಕೊಂಡು. ಇದ್ರ ಜೊತೆಗೆ ಒಂಚೂರು ಕೆಂಪಕ್ಕಿ, ಒಂದು 4 ತುಪ್ಪ ಜಾಸ್ತಿ ಬೇಡ, ಜವೆ ಗೋಧಿ ಬರುತ್ತೆ, ಜವೆ ಗೋಧಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ಬೀಸಿ, ಇದ್ರ ಜೊತೆಗೆ ಒಂಚೂರು ಜೀರಿಗೆ, 1-2 ಕಾಳು ಮೆಣಸು, 1-2 ಅರ್ಶಿನದ ಕೊಂಬು ಹಾಕಿ ಬೀಸ್ಬಿಟ್ಟು ತೆಳ್ಳಗೆ ಗಂಜಿ ಮಾಡಿಕೊಟ್ರೆ ಸ್ವಲ್ಪ ಮೇಲಕ್ಕೆ ಎದ್ದಾಗ್ತಾರೆ. ನಾನು ಆ್ಯಕ್ಚುಲಿ ಇದು ನಮ್ಮ ವಯಸ್ಸಾದವ್ರಿಗೆ ಅಂತ ನಾನು ಮಾಡಿಲ್ಲ, ನನ್ನ ಮೊಮ್ಮಗನಿಗೋಸ್ಕರ ಮಾಡಿದ್ದೀನಿ. ಯಾಕೆ ಅಂತಂದರೆ ಅವ್ನು ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಗಡಿಬಿಡಿ ಆಗುತ್ತೆ, ಅವನಿಗೆ ಪ್ರೋಟೀನ್ ಸಿಗೋಲ್ಲ, ಇದು ಸಿಗೋಲ್ಲ ಅನ್ನೋದಕ್ಕೋಸ್ಕರ ಈ ಐಡಿಯಾ ಮಾಡ್ಕೊಂಡಿದ್ದೀನಿ ನಾನು. ಅವನಿಗೆ ಒಂದು ಸ್ವಲ್ಪ ಗಟ್ಟಿಗೆ ಸ್ಮ್ಯಾಶ್ ಮಾಡಿ ಒಂದು ತುಪ್ಪ ಹಾಕಿ ಇದನ್ನು ಸ್ಮ್ಯಾಶ್ ಮಾಡಿ ಸ್ವಲ್ಪ ಉಂಡುಂಡೆಯಾಗಿ ಕೊಟ್ಬಿಟ್ರೆ ತಿನ್ಕೊತಾನೆ. ಅವ್ನ ಬಾಡಿಗೆ ಇದು ಹೆಲ್ತ್ ತುಂಬ ಚೆನ್ನಾಗಾಗುತ್ತೆ ಅನ್ನೋದಕ್ಕೋಸ್ಕರ ಅವನಿಗೋಸ್ಕರ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅವ್ನು 2 ವರ್ಷಕ್ಕೆ ಇದು ಅಲ್ಲ, ಬಟ್ ಪರವಾಗಿಲ್ಲ, ಹೆಲ್ತ್ಗೆ ಒಳ್ಳೇದು ಅಂದಮೇಲೆ ಮಾಡಲೇಬೇಕಲ್ವ ಅಂತ ಮಾಡ್ಕೊಂಡಿದ್ದೀನಿ. ಅಪ್ಪ ನಿತಿನಪ್ಪ, ಎಲ್ರಿಗೂ ನಮಸ್ತೆ. ನೀವು ನಾನು ವಿಡಿಯೋ ಮಾಡೋದಕ್ಕೆ ಬೋರ್ ಆಗ್ತಿದೆ ಅಂತ ಅಂತೀರಾ ಸ್ಟಾರ್ಸ್? ಎಲ್ಲೋಗಿದ್ದೀರ ಸರ್ ನೀವು? ನಾನು ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ನಾನು ನಿನ್ನೆ ಇಂಟರ್ವ್ಯೂಗೆ ಹೋಗಿದ್ದೆ, ಬೆಳಗ್ಗೆ ಹೋಗಿ ರಾತ್ರಿ ಬಂದೆ. ನಾನು ಇಂಟರ್ವ್ಯೂಗೆ ಹೋಗೋದೆಲ್ಲ ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ದೂರ ಇರುತ್ತೆ, ಹೋಗಿ ಬರೋಷ್ಟೊತ್ತಲ್ಲಿ ಸುಸ್ತಾಗ್ಬಿಟ್ಟಿರುತ್ತೆ. ಇವತ್ತು ಒಂದು ಇಂಟರ್ವ್ಯೂಗೆ ಹೋಗಿದ್ದೆ, ಇಂಟರ್ವ್ಯೂಗೆ ಬರೋಷ್ಟೊತ್ತಲ್ಲಿ ನನಗೆ ಫುಲ್ ಜ್ವರ ಬಂದ್ಬಿಟ್ಟೈತೆ. ಯಾರೋ ಕಮೆಂಟ್ ಮಾಡಿದ್ದಾರೆ, ಅಮ್ಮ ನಿತಿನು ವಿಡಿಯೋ ಮಾಡಲ್ಲ ಅಂತ ಇದ್ದಾರಾ ಅಂತ ಕೇಳಿದ್ದಾರೆ. ನಾವು ವಿಡಿಯೋ ಮಾಡಬಾರ್ದ? ನಿಮಗೆ ಸುದ್ದಿ ಅಮ್ಮನೇ ಇಷ್ಟ ಆಗಿದ್ದಾರಾ? ನೀವು ಅಪ್ಪನ ಮಿಸ್ ಮಾಡಲ್ವಾ? ನೀರು ತಗೋಬ, ಮನೇಲಿ ಕೆಲಸದವ್ರು ಇದ್ದಾರೆ, ಕೆಲಸ ಮಾಡ್ತಾರೆ. ನಾನು ತಮಾಷೆಗೆ ಮಾಡ್ತೀನಿ ಅಂತ ಗೊತ್ತು. ನನ್ನ ಭಾವ ಬಂದರು, ನನ್ನ ಭಾವ ಬರೋಷ್ಟಲ್ಲ ನಾನು ಏನು ಮಾಡ್ಬೇಕು ಹೇಳಿ? ಚಡ್ಡಿ ಹಾಕೊಬರ್ಬೇಕು. ನಿತಿನು ಚಡ್ಡಿ ಹಾಕಿಲ್ಲ, ಅಂಡರ್ವೇರಲ್ಲೇ ಇದ್ದ. ಅಂಡರ್ವೇರ್ ಏನು ಮಾಡ್ತಾ ಇದೆಯಾ? ಊಟ ಮಾಡೋಣ ಅಂತ ಬಂದೆ. ಏನಪ್ಪ ಏನೋ ಹೇಳ್ತಾ ಇದೆಯಲ್ಲ? ಹಾಂ, ಏನೇನೋ ಹೇಳ್ತಾ ಇದ್ದಲ್ಲ? ಡೈಪರ್ ತಗೊಂಡೋಗಿ ಎಲ್ಲಿಕ್ತೆ? ಏಯ್, ಡೈಪರ್ ಹಾಕೋ, ಮಾವ ಹಾಕೋಣ ನೀನು. ಓಹೋ, ಎತ್ಕೊಳೋ. ಹಾಂ, ಓನು ಮಮ್ಮ, ಓನು ಮಮ್ಮ.
ಅದನ್ನ ಇಡು ವಾಪಸ್ಸು. ಅದೆಷ್ಟಿಲ್ದೆ ನಿನಗೆ ರೇಗಿಸ್ತಿರ್ಲಿಲ್ಲ ಮಾಮ. ಎಲ್ಲ ಮಾಡೋನು ಮಾಮ ಗೊತ್ತಾ. ನೀನು ಇದ್ಯಾ. ಇವಾಗ ಹಾಕು ಡೈಪರ್ ಹಾಕು. ಡೈಪರ್ ಹಾಕ್ಬಿಟ್ಟು ಚಡ್ಡಿ ತೊಳ್ದಿದ್ದೀನಿ. ತಿಕ್ಕ ತೊಳ್ದಿರೋದು. 3 ವರ್ಷ ದೊಡ್ಡೋಳು ಅಮ್ಮ ನಾನು ತಿಕ್ಕ ತೊಳ್ದಿಲ್ವಾ ಅಮ್ಮ ಇವ್ನು. ಅಪ್ಪು ಆಯ್ತು ತೊಳ್ದಿದ್ಯಾ. ನನಗೆ ನಾಲ್ಕು ಐತೆ. ಅಕ್ಕ ತಾಯಿ ಸಮಾನ ಮಾಡು ಅಂತ ಮಾಡ್ಸಿದ್ದೀನಿ ಕಣೋ ನಾಯಿ. ನಿನಗೆ ಅಕ್ಕ ದೇವ್ರು ಅಂದಿರೋಳು, ಇನ್ ಮಗನ ತಮ್ಮ ಮಗ ಅನ್ಸ್ಬಿಟ್ಟು ಏನೆಲ್ಲ ಮಾಡ್ತಿರಲ್ಲ. ಬನ್ನಿ. ತಬಾಯ್ ತಬಾಯ್. ಸಾರಿ ಟೈಮ್ ಸ್ಟಾರ್ಟ್ ಮಾಡ್ದ ತಿರ್ಗಾ. ಇವತ್ತೇನಾಯ್ತು ಇಂಟರ್ವ್ಯೂ? ಎಲ್ಲೋಗಿದ್ದೆ ನೀನು? ಸೊ ಇವತ್ತು ಇಂಟರ್ವ್ಯೂಗೆ ಅದೇ ಒಬ್ರು ನಮ್ಮ ಯೂಟ್ಯೂಬರೇ, ಅದೇ ಇದು ಇವ್ರು ಭೂಮಿಕಾ ಅವರು ರೆಫರ್ ಮಾಡಿದ್ರು, ಅದಕ್ಕೆ ಹೋಗಿದ್ದೆ. ಸೊ ಇಂಟರ್ವ್ಯೂ ಎಲ್ಲ ಕ್ಲಿಯರ್ ಆಗಿದೆ. ನಂಗೆ ನಾಳೆ ಮೇಲ್ ಪ್ಲೀಸ್ ಗೋ ಟು ಯುವರ್ ರೂಮ್ ಗೋ. ನಾಳೆ ನನಗೆ ಮೇಲ್ ಬರುತ್ತೆ ಅಂತ ಅಂದಿದ್ದಾರೆ. ಖುಷಿ, ವೇಟಿಂಗ್ ಫಾರ್ ಇಟ್. ಏನಕ್ಕೆ ಖುಷಿ? ಕೆಲಸ ಚೆನ್ನಾಗಿದೆ, ವರ್ಕ್ ಸ್ಪೇಸ್ ತುಂಬ ಚೆನ್ನಾಗಿದೆ, ಕೆಲಸ ನನಗೆ ಇಷ್ಟ ಬಂದಿರೋ ಥರ ಕೆಲಸ ಇದೆ. ಐ ಹೋಪ್ ನನಗೆ ಆ ಕೆಲಸ ಸಿಗುತ್ತೆ. ಎಜುಕೇಷನ್ ಲೋನ್ ತೊಗೊಂಡು ಹೋದು ಅಲ್ಲ, ಅದು ಹಾಕಿ ಅಕಸ್ಮಾತ್ ಆಗಲಿಲ್ಲ ಅಂದರೆ ಸುಮ್ಮನೆ ತಿರ್ಗಾ ಇದು ಏನು ಹಾಕಿ ಸೀಟ್ನ ನೀನು ಹುಡಿಕೊಂಬ ಅಂತಲ್ವ ಹೇಳಿದ್ದು? ಹೆಣ್ಣು ಮಕ್ಳುಗಳೆಲ್ಲ ಡಬಲ್ 3 ಡಿಗ್ರಿ ಮಾಡ್ತಾವ್ರೆ. ನೀನು ಗಂಡಸು, ನೀನು ಆಚೆ ಹೋಗಿ ಹೆಂಡತಿ ಮಕ್ಳನ್ನ ಸಾಕವನು. ನೀನು ಮಾಡಲಿಲ್ಲ ಅಂತಂದರೆ ನಿನ್ನ ನಾಳೆ ಮದುವೆ ಮಾಡ್ಕೊಳ್ಳೋ ಡಬಲ್ ಡಿಗ್ರಿ ಮಾಡಿರ್ತಾಳೆ. ಡಿಗ್ರಿ ಕೇಳಲ್ಲ ಸುಮ್ಮನೆ. ನೀನು ವಿದ್ಯೆದ ಬಗ್ಗೆ ಅಷ್ಟೊಂದು ಕೇವಲಾಗಿ ಮಾತಾಡಬೇಡ ಅಪ್ಪು. ಎಜುಕೇಷನ್ ಬಗ್ಗೆ ಮತ್ತು ನಾನು ವಿದ್ಯೆನೇ ಕೇಳ್ತಿರೋದು ಈಗ ನಿನ್ನ ಹತ್ರ. ನನ್ನ ಆಸೆ ಅದು ಅಂತ ನಿನಗೆ ಚೆನ್ನಾಗಿ ಗೊತ್ತು, ಡಬಲ್ ಡಿಗ್ರಿ ಮಾಡೋದು. ಆದರೆ ಅದನ್ನೇ ಕಿತ್ಕೊತಾ ಇದೆಯಾ ನನ್ನ ಹತ್ರ ನೀನು. ಹಾಂ, ಸರಸ್ವತಿ ನೋಡಿದ್ರೆ ತಾನಾಗಿ ಲಕ್ಷ್ಮಿ ಬರ್ತಾವಂತೆ. ಅದನ್ನೇ ಹೇಳಿದ್ದು. ನನಗೆ ಬೇರೆ ಸರಸ್ವತಿ ಬೇಕು. ದುರಾಂಕರದ ಮತ್ತೆ ಯಾಕೆ ಮಾತಾಡ್ತಾ ಇದ್ದೀಯಾ? ಓ, ಆ ಸರಸ್ವತಿ ಹುಡುಗಿ ಸರಸ್ವತಿ ಥರ ಕೇಳ್ತಲ್ಲಮ್ಮ. ಓದೋ ಸರಸ್ವತಿ ಬೇಡ ನನಗೆ, ಕಲಾ ಸರಸ್ವತಿ ಬೇಕು. ಕಲಾ ಸರಸ್ವತಿ ಪರ್ಮನೆಂಟ್ ಆಗೈತೆ. ಓದೋ ಸರಸ್ವತಿ ಇದ್ದರೆ ಅದಕ್ಕೆ ಮೆರುಗು ಇರುತ್ತೆ, ಶೈನ್ ಆಗುತ್ತೆ. 10,000 ರೂಪಾಯಿ ಗೋವಿಂದ ಗೋವಿಂದ ಅಂತ ಕಳಿಸುತ್ತೆ. ಯಾರಪ್ಪ ಅದು? 10,000 ರೂಪಾಯಿ ಗೋವಿಂದ ಅಂತ ಕಳ್ಸವ್ರೆ. ಅವ್ರಿಗೆ ನನ್ನ ಕಷ್ಟ ಗೊತ್ತು, ಅದಕ್ಕೆ. ಎಷ್ಟು ನಾ ಮಲ್ಕೊಂಡು ನೋಡಪ್ಪ, ಅದು ನಗ್ಕೊಂಡು ಮಲಗಲ್ಲ. ಅಯ್ಯೋ ದೃಷ್ಟಿ ಆಗುತ್ತಮ್ಮ, ದೃಷ್ಟಿ ತೆಗ್ಬಿಡಮ್ಮ, ದೃಷ್ಟಿ ತೆಗಿಯಮ್ಮ ನನ್ನ ಮಗನಿಗೆ. ಸೊ ಸುಬ್ಬಿಯವರು ಮಾಡ್ಕೊಂಡಿದ್ದಾರೆ ಇವತ್ತು ಫುಲ್ಲು ಕೆಲಸ. ನಾನು ಕೂಡ ಹೋಗೆಲ್ಲ ಮುಗಿಸ್ಕೊಂಬಂದಿದ್ದೀನಿ. ಸೊ ನಾನು ನಿಮ್ಮ ಹತ್ರ ಹೇಳೋದೇನೆಂದರೆ, ಇದು ಅಪ್ಪು ಸುಬ್ಬಿ ವ್ಲಾಗ್ಸ್ ಅಲ್ವಾ. ಅಪ್ಪು ಇಲ್ಲದೆ ಸುಬ್ಬಿ ಇಲ್ಲ, ಸುಬ್ಬಿ ಇಲ್ಲದೆ ಅಪ್ಪು ಇಲ್ಲ. ನನಗೆ 2 ದಿನ ಕಂಪ್ಲೀಟಾಗಿ ಇದ್ರ ಮೇಲೆ ಫೋಕಸ್ ಆಗಬೇಕಾಗಿತ್ತು. ಆ್ಯಂಡ್ ಇನ್ಫ್ಯಾಕ್ಟ್ ನನಗೆ ತುಂಬಾ ಬೇಜಾರಿದೆ ದಟ್ ನಾನು ಹೌದು 4 ತಿಂಗಳು ಟೈಮ್ ಕೇಳಿದೆ ನಮ್ಮಮ್ಮನ್ನ. ಅದು 100% ಒಂದಂತೂ ನಿಜ, ಅದು ನಾನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಹಂಗೆ ಹಿಂಗೆ ಏನಿಲ್ಲ, ಅದು ಪ್ರೋಗ್ರೆಸ್ಸಲ್ಲಿದೆ. ಸ್ವಲ್ಪ ಟೈಮ್ ತೊಗೊಳ್ಳೋದಷ್ಟೇ. ಸೊ ಆದರೂ ಪರವಾಗಿಲ್ಲ. ಬಟ್ ಖುಷಿಯಿಂದ ಮಾಡ್ತಿದ್ದೀನಿ. ಏನೇ ಮಾಡೋದು ಸಂತೋಷದಿಂದ ಮಾಡ್ತಾಯಿದ್ದೀನಿ. ಇಟ್ಸ್ ಆಲ್ ಫಾರ್ ಮೀ, ಮೈ ಸೆಲ್ಫ್ ಆ್ಯಂಡ್ ಫಾರ್ ಮೈ ಫ್ಯಾಮಿಲಿ ಅಂತ ಹೇಳ್ತಾ ತುಂಬ ಖುಷಿಯಾಗಿದ್ದೀನಿ. ಇದೊಂದು ಕೆಲಸ ಸಿಕ್ಬಿಟ್ರೆ ಇನ್ನೂ ತುಂಬ ಖುಷಿಯಾಗಿಬಿಡ್ತೀನಿ. ಇನ್ನೂ ತುಂಬ ಖುಷಿಯಾಗಿಬಿಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಹೇಳಿರೋ ಪ್ರಕಾರ ನಿಮ್ಮ ಒಂದು ಸಜೆಷನ್ಸ್ ಮೇಲೆ ಸುಬ್ಬಿ ಕೂಡ ಈಗ ಸ್ವಲ್ಪ ಅರ್ಥ ಮಾಡಿಕೊಂಡು ನಿನಗೇನು ಇಷ್ಟ, ನಿನಗೇನು ಅನಿಸುತ್ತೋ ಅದನ್ನು ಮಾಡು. ನಮ್ಮಮ್ಮಂಗೆ ಒಂದಂತೂ ಗೊತ್ತು, ನಾನು ಯಾವುದೇ ಥರ ತಪ್ಪು ಮಾಡಲ್ಲ ಅಂತ. ಆ ಭರವಸೆ ನಾನು ಕೊಡ್ತೀನಿ. ಇಲ್ಲ, ನನಗೆ ಹುಷಾರಿಲ್ಲ, ನನಗೆ ಫುಲ್ಲು ವಾಯ್ಸ್ ಎಲ್ಲ ಹೋಗ್ಬಿಟ್ಟೈತೆ, ಜ್ವರ ಬಂದ್ಬಿಟ್ಟು ತಲೆನೋವು ಬಂದ್ಬಿಟ್ಟಿತ್ತು. ನೀನು ಫುಟ್ಬಾಲ್ಗೆ 4 ಗಂಟೆ ರಾತ್ರಿ ಬರ್ತೀಯ, ಅವಾಗೆಲ್ಲ ಜ್ವರ ಬಂದೇ ಮನೆ ಕಳೋದು. ಆದರೂ ನೀನು ಬುದ್ಧಿ ಕಲಿಯಲ್ಲ. ಫುಟ್ಬಾಲ್ ಇಸ್ ಎಮೋಷನ್. ಅರ್ಜೆಂಟೀನಾ ಸ್ಪೇನ್ ಫೈನಲ್ಸು, ನನಗೆ ಅರ್ಜೆಂಟೀನಾ ಸೋಲ್ಬೇಕಾಗಿತ್ತು ಬಿಕಾಸ್ ನಾನು ರೊನಾಲ್ಡೋ ಫ್ಯಾನು. ಸೊ ಚೆನ್ನಾಗಿತ್ತು ನನಗೆ ಗೇಮು. ಯಪ್ಪ ಇಬ್ಬಿ ಬೇಜಾರಾಗೋಯ್ತು ನೋಡಿ. ನಮ್ಮ ಹುಡುಗರೆಲ್ಲ ಬೇಕಾದ್ರೆ ನಾನು ನೆನ್ನೆ ಹಾಕ್ತೀನಿ ನೋಡಿ, ಎಲ್ಲ ಹಿಂಗೆ ಹಾಕೋರು. ನಾನಂತೂ ಬಟ್ಟೆನ ಹಿಂಗೆ ಮುಚ್ಕೊಬಿಟ್ಟಿದ್ದೆ ಫುಲ್ಲು, ಹಿಂಗೆ ಮುಚ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದೆ. ಏನು ರೀ ಮೆಸ್ಸಿ 2 ಅಸಿಸ್ಟು, ಆದರೂ ಅವ್ನು ಸರಿ ಇಲ್ಲ. ಸ್ಪೇನ್ ಗೆಲ್ಲುತ್ತೆ ಫೈನಲ್ಸು.
ನಾನು ಇವತ್ತು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದೆ, ಅದನ್ನು ನಾನು ಓದ್ತೀನಿ ನೋಡ್ರಿ. ಯಾರೋ ನನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ಫಾಲೋ ಮಾಡಿ, ನಿತಿನ್_ದಲ್ವಾಯ್_. ಅದು ನನ್ನ ರಿಯಲ್ ನೇಮು ನಿತಿನ್ ಅಂತೆ. ನಿತಿನ್ ಅಂದರೆ ಏನು ಗೊತ್ತಾ? ಏನಮ್ಮ ನಿತಿನ್ ಅಂದರೆ? ದ ಮಾಸ್ಟರ್ ಆಫ್ ರೈಟ್ ಪಾತ್. ನನ್ನ ಹೆಸರು ಮೀನಿಂಗು ದ ಮಾಸ್ಟರ್ ಆಫ್ ರೈಟ್ ಪಾತ್ ಅಂತೆ. ಪಾತೆ ಕಾಣಿಸ್ತಾರ ನನಗೆ. ಏನು ಸ್ಟೋರಿ ಆಗ್ತಿದೆ ಅಂದರೆ, ಇಂಡಿಯನ್ ಫ್ರೀಡಮ್ ಫೈಟರ್ ಸೀಯಿಂಗ್ ಆಫ್ ದ ನೇಷನ್ ಸಪೋರ್ಟಿಂಗ್ ಇಂಗ್ಲೆಂಡ್ ಇನ್ ಅ ಸೆಮಿಫೈನಲ್ ಆಫ್ ವರ್ಲ್ಡ್ ಕಪ್ ಅಗೇನ್ಸ್ಟ್ ಅರ್ಜೆಂಟೀನಾ ಅಂತ. ಒಂದು ಹ್ಯಾಬಿಟ್ ಇದೆ. ಏನಂದರೆ ಹ್ಯಾಬಿಟ್ಟು, ಇಬ್ಬರು ಕ್ಯಾರಿಯೋಕೆ, ರಾತ್ರಿ ಸಾಂಗ್ ಹಾಕೋದು, ಮ್ಯೂಸಿಕ್ ಹಾಕೋದು, ಇಬ್ಬರು ಸಾಂಗ್ ಆಡೋದು. ನಮ್ಮಿಬ್ರಿಗೂ ಸಾಂಗ್ ಆಡೋದಂದರೆ ಇಷ್ಟ. ಇದು ಸುಬ್ಬಿ ಥರ ಅಲ್ಲ, ನಮ್ಮ ಅಪ್ಪನ ಥರ. ನಮ್ಮಪ್ಪ ಎಲ್ಲ ಮದುವೆದಲ್ಲೂ ಒಂದು ಸಾಂಗು ಯಾವಾಗಲೂ ರೆಡಿ ಮಾಡ್ಕೊಂಡು, ಆಡಿಸಿ ನೋಡು ಬೀಳಿಸಿ ನೋಡು ಉದುರಿ ಹೋಗೋದೇ ತಾನೇ ಅದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂತ ನಗುವುದು, ಹೀಗೆ ನಗುತ್ತಾ ಹೀಗೆ ಹೀಗೆ ನಗುತ್ತಾ 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 ಕುಣಿಯುವುದು. ಏನಪ್ಪ ನಿಮ್ಮ ಅಪ್ಪನ ಆಟಾಡ್ತಾ ಇದೆಯಾ? ಆಡಿಸಿ ನೋಡು ಬೀಳಿಸಿ ನೋಡು ಉಳಿ ಹೋಗೋದು. ಅಕ್ಕ ನಮ್ಮ ಅಪ್ಪನ ಥರ ಹಾಡಾಡ್ತಾಳೆ, ಬಟ್ ನಾನು ನಮ್ಮ ಅಪ್ಪನ ಥರ ನಮ್ಮ ಅಮ್ಮನ ಥರ ಇಬ್ಬರು ಥರನೂ ಹಾಡಾಡ್ತೀನಿ, ಫೀಲು ಮಾಡ್ತೀನಿ. ಎಂಥ ಮಕ್ಕಳಪ್ಪ. ಅದು ಯಾವುದೋ ಫಿಲಮಲ್ಲಿ ರಾಜ್ಕುಮಾರ್ ಫಿಲಮಲ್ಲಿ ಎಂಥ ಮಕ್ಕಳು ಜನ್ಮ ಕೊಟ್ಟಿದೆ. ಒಂದೊಂದು ಮುತ್ತುಗಳು. ಮಮ್ಮಿ ಮಮ್ಮಿ ಸಾಂಗ್ಸಲ್ಲೇ ಅರ್ಧ ಜೀವನ ಇರುತ್ತೆ ಮಮ್ಮಿ, ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಒಂದೊಂದು ಫಿಲಮಲ್ಲೂ ಕೂಡ ನಾವು ಒಳ್ಳೇದನ್ನು ತೊಗೊಂಡ್ರೆ ಸೂಪರಾಗಿರುತ್ತೆ. ಅರ್ಥ ಆಗಲ್ಲ. ಕಾಫಿ ಬೇಕು ಅನ್ನಿಸ್ತೈತಾ? ಮಲ್ಕೋ ಹೋಗು. ರಾತ್ರಿ ಇವತ್ತು ಮಜ್ಜಿಗೆ ಕುಡಿಯೋ ಬದಲು ಕಾಫಿ ಕುಡಿ. ಮಮ್ಮಿ ಏನು ನೋಡ್ರಿ, ಇಲ್ಲಿ ನೋಡ್ರಪ್ಪ, ಇಲ್ಲಿ ನೋಡ್ರಿ ಯಾರು ಅಪ್ಪು ಥರ ಅಪ್ಪು ಯಾಕೆ ಹಿಂಗೆ ಅಂತ ನಿಮ್ಗೆ ಗೊತ್ತಾಗ್ತೈತೆ ಇವಾಗ. ಕಾಫಿ ಕುಡಿಬೇಕು ಅನಿಸ್ತೈತೆ ಕಣೋ, ಬಿಸ್ಕೆಟ್ ಕಾಫಿ, ಒಂದು ಲೋಟ ಕಾಫಿ ಮಾಡ್ಕೊಂಡು. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನಮ್ಮ ಮಾನ ಮುಚ್ಚೋಕೆ, ಅಂಗೈಗಳ ಜಾಗ ಸಾಕು ಹಾಯಾಗಿರೋಕೆ. ನಮ್ಮಮ್ಮಗೆ ನಾನು ಬಿಟ್ಟಿರೋಕ್ಕಾಗಲ್ಲ, ಹೇಳ್ತಾರಷ್ಟೇ. ಇಲ್ಲಿರೋರು ಯಾರಿಗೂ ನಾನು ಬಿಟ್ಟಿರೋಕ್ಕಾಗಲ್ಲ. ನಾನಿಲ್ಲ ಅಂದರೆ ಎಲ್ಲರೂ ಮಗ ನೋಡ್ಕೊಂಡು ಸುಮ್ಮನೆ ಇರ್ತಾರೆ. ನಾನು ಬಂದರೆ ಮೊಬೈಲ್ ಎಲ್ಲ ಎತ್ತಿಕ್ತಾರೆ. ನಾನಿಲ್ಲ ಅಂದರೆ ಫೋನ್ ಯೂಸ್ ಮಾಡ್ತಾ ಇರ್ತಾರೆ ಎಲ್ಲ. ಎಕ್ಸಾಜುರೇಷನ್ ನೋಡ, ನಾನು ನಿನಗೆ 500 ರೂಪಾಯಿ ಈಗಲೇ ಕೊಡ್ತೀನಿ ಕಣೆ, ಇನ್ನು ಎಕ್ಸಾಜುರೇಷನ್ಸ್ ಹೆಂಗೆ ಹೇಳಿದ್ರೆ. ಅಲ್ಲಿ ಕಾಣಿಸ್ತೈತೆ, ಹೊಡೆದಾಕ್ಬಿಡ್ತೀನಿ ಮಲ್ಯ. ನೋಡ್ರಿ ಕಲೆ ಎಕ್ಸಾಜುರೇಷನ್ ಏನು. ಸೊ ನಮ್ಮಮ್ಮ ನೈಟ್ ಕ್ರೇವಿಂಗ್ಸು. ಇವಾಗ ಊಟ ಮಾಡ್ತಿದ್ದಾರೆ. ಟೈಮ್ ನೋಡ್ರಿ 12 ಗಂಟೆ 11:45. ಹೇಳ್ಬೋದಾ ಅದನ್ನು? ಬಿಂದಿಗೆನೇ ತೊಗೊಂಬಂದವ್ರೆ ನಮ್ಮಮ್ಮ. ಸೊ ಅಂಡೆ ಇದು ಹೇಳು ಮಮ್ಮಿ, ಇದ್ರದ್ದು ಸ್ಪೆಷಾಲಿಟಿ. ತಾಮ್ರದ ಅಂಡೆ ತಾಮ್ರದ ಅಂಡೆ ಹೇಳು. ಅಂಡೆ ಹಾಂ ತಾಮ್ರದ್ದು. ಹಾಂ, ಇದರಲ್ಲಿ ನೀರು ಕುಡಿದ್ರೆ ಹಾಂ ತಂಪು, ಬಾಡಿಗೆ ತಂಪು. ಹಾಂ, ಗೊತ್ತಾಯ್ತಾ? ತಾಮ್ರ ಚೊಂಬು, ತಾಮ್ರದ್ದು ವಾಟರ್ ಕ್ಯಾನು ಎಲ್ಲ ಬಂತು. ಅದು ಹಳೇದೆ, ಎಲ್ಲ ಬ್ಯಾಕ್ ಟು ಬ್ಯಾಕೆ ಬರ್ತಾರದೀಗ. ಏನು ಅದರಿಂದ ಏನು ಯೂಸ್ ಹೇಳು. ತಂಪು ಇವಾಗ ಹೀಟ್ ಆಗ್ಬಿಟ್ಟೈತೆ, ತಂಪು ಮಾಡ್ಕೊಳ್ಳೋದಕ್ಕೆ ನಮ್ಮ ಮಜ್ಜಿಗೆ ಕುಡಿತಾರೆ. ಅದು ಈ ನೀರಿಂದನೇ ಆಗೋಗುತ್ತೆ. ಓ ಹಂಗೆ ದೇಹಕ್ಕೆ ತಂಪು, ಆಮೇಲೆ ಒಳ್ಳೇದು. ಮಡಿಕೆ ನೀರು ಬೆಸ್ಟಾ ಇದು ಬೆಸ್ಟಾ? ಇದು ಬೆಸ್ಟು. ಮಡಿಕೆ ನೀರಿನೇನಿದ್ರೆ ಮೆಗ್ನೀಷಿಯಮ್ ಅದರಲ್ಲಿ ಜಾಸ್ತಿ. ಮಡಿಕೆ ನೀರಲ್ಲಿ ಮೆಗ್ನೀಷಿಯಮ್ ಜಾಸ್ತಿನಾ? ಮಣ್ಣಿನ ಅಂಶ ನಮ್ಮ ಬಾಡಿ ಒಳಗಡೆ ಹೋಗುತ್ತೆ, ಒಳ್ಳೆಯದು. ನೈಟ್ ಕ್ರೇವಿಂಗ್ಸ್ ಊಟ ಮುಗೀತು. ಸೊ ನಮ್ಮದೆಲ್ಲ ಊಟ ಮುಗೀತು. ಸೊ ಗೈಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮಮ್ಮಿ, ನಿಮ್ಮ ಥಾಟ್ ಆಫ್ ದ ಡೇ ಹೇಳಿದ್ರಾ ಬೆಳಗ್ಗೆನೇ? ಏನು ಇವತ್ತು ಥಾಟ್ ಆಫ್ ದ ಡೇ ಇದ್ದಿದ್ದು? ಕೂತ್ಕೊಂಡಂಗೆ
ಕುಡಿಕೆ ಅನ್ನೋದು ಸಾಲಲ್ಲ. ಅದಾ ಥಾಟ್ ಆಫ್ ದ ಡೇ. ಸೊ ಇವತ್ತು ಥಾಟ್ ಆಫ್ ದ ಡೇ ಜೊತೆ ಸುಬ್ಬಿ ಅವ್ರ ಜೊತೆ ಕ್ಯಾಮ್ರಾಮ್ಯಾನ್ ನಿತಿನ್ ಜೊತೆ ಅಪ್ಪು ಸುಬ್ಬಿ ವ್ಲಾಗ್ಸ್. ಹ್ಯಾವ್ ಅ ನೈಸ್ ಡೇ.